ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿಯ ಸಂಚಿಕೆ 9ಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಸಮಾಂತರ ಶ್ರೇಣಿ ಅಭ್ಯಾಸ 1.2ರ 17ನೇ ಲೆಕ್ಕಕ್ಕೆ ನಾವು ಬರೋಣ. ಈಗ 17ನೇ ಲೆಕ್ಕ ಈ ರೀತಿ ಇದೆ. ಸಮಾಂತರ ಶ್ರೇಣಿಯ 8, 3, 8, 13, 253 ಇದರ ಕೊನೆಯಿಂದ ಆರಂಭಿಸಿ 20ನೇ ಪದವನ್ನು ಕಂಡುಹಿಡಿಯಿರಿ. ಕೊನೆಯಿಂದ ಅಂದರೆ 253ರಿಂದ ಆರಂಭಿಸಿ 20ನೇ ಪದವನ್ನು ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಹಾಗಾದರೆ ಹೇಗೆ ಬರ್ಕೋಬೋದು ನೋಡಿರಿ. ಇದರ ಸಾಮಾನ್ಯ ವ್ಯತ್ಯಾಸವನ್ನು ನೋಡೋಣ. ಈಗಿದ್ದಾಗ 3, 8, 13 ಈ ರೀತಿ ಇದ್ದಾಗ ಇದರ ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಈಕ್ವಲ್ ಟು ಎಷ್ಟಿದೆ ಅಂದರೆ 5 ಇದೆ. 8ರಲ್ಲಿ 3 ಹೋದರೆ 5 ಸಾಮಾನ್ಯ ವ್ಯತ್ಯಾಸ. ಈಗ ಈ ಕೊಟ್ಟಿರುವಂತಹ ಶ್ರೇಣಿಯನ್ನು 3, 8, 13, 253 ನಾವು ಉಲ್ಟಾ ಬರೆಯೋಣ. ಅಂದರೆ ಕೊನೆಯ ಪದವನ್ನು ಮೊದಲನೇ ಪದ ಕೊನೆಯ ಪದವಾಗಿ ಬರುವಂತೆ ಅದನ್ನು ಪುನರಾವರ್ತಿಸಬಾರ್ದು. ಆ ಮೊದಲನೇ ಕೊನೆಯ ಪದದಿಂದ 20ನೇ ಪದ ಕೇಳಿದರೆ ಅದರಿಂದ ಇದನ್ನು ಮೊದಲನೇ ಪದವನ್ನು ಮಾಡ್ಕೊಂಡು 20ನೇ ಪದವನ್ನು ಕಂಡುಹಿಡಿದ್ಬಿಟ್ರೆ ನಿಮಗೆ ಇದರಲ್ಲಿ 20ನೇ ಪದ ಯಾವುದು ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಹೇಗೆ ಬರ್ಕೋಬೋದು? ಸೊ ನೋಡಿರಿ, 253, 253ರಲ್ಲಿ ನಮಗೆ ಗೊತ್ತಿದೆ ಸಾಮಾನ್ಯ ವ್ಯತ್ಯಾಸ 5ಅನ್ನು ಕಳೆದ್ರೆ 248 ಮತ್ತು ಇದರಲ್ಲಿ 5 ಕಳೆದ್ರೆ ನಮಗೆ 243 ಬರುತ್ತೆ ಇತ್ಯಾದಿ. ಇಲ್ಲಿ ಉಳಿದಿರೋಂಥ ಶ್ರೇಣಿಯ ಪದಗಳು 13, 8 ಮತ್ತು 3. ಈಗ ಈ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯೋಣ. ಈಗ ಎ ಇಸ್ ಈಕ್ವಲ್ ಟು ಮೊದಲನೇ ಪದ ಎಷ್ಟಾಗುತ್ತೆ? 253. ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ. ಈಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋಣ. ನಮಗೆ ಗೊತ್ತಿದೆ A2 ಮೈನಸ್ A1 ಎಷ್ಟಿದೆ? 248 ಮೈನಸ್ 253. ಇವೆರಡರು ಕಳೆದ್ರೆ 253ರಲ್ಲಿ 248 ಹೋದರೆ -5. ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ? -5 ಆಗಿದೆ. ಹಾಗಾದರೆ ಎನ್ ಇಸ್ ಈಕ್ವಲ್ ಟು 20. ಯಾಕೆಂದರೆ 20ನೇ ಪದವನ್ನು ಕಂಡುಹಿಡಿಬೇಕು. A20ನ್ನು ಕಂಡುಹಿಡಿಬೇಕು ನಾವು. 20ನೇ ಪದವನ್ನು ನಮಗೆ ಗೊತ್ತಿದೆ. ಸಮಾಂತರ ಶ್ರೇಣಿ nನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಎನ್ ಇಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. ಸುಲಭವಾಗಿದೆ. 20ನೇ ಪದವನ್ನು ಕಂಡುಹಿಡಿಯಬೇಕು. ಇಸ್ ಈಕ್ವಲ್ ಟು ಎ ಅಂದರೆ ಮೊದಲನೇ ಪದ ಎಷ್ಟಿದೆ? 253 ಪ್ಲಸ್ ಎನ್ ಅಂದರೆ 20 ಮೈನಸ್ 1 ಇಂಟು ಡಿ. ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಅಂದರೆ -5 ಇದೆ. -5 ಇರೋದ್ರಿಂದ ಬ್ರಾಕೆಟ್ ಹಾಕಿ ಬರೀಬೇಕು. 253 ಹಾಗೆ ಇರಲಿ, ಪ್ಲಸ್ ಇವೆರಡನ್ನು ಕಳೆಯೋಣ. ಬ್ರಾಕೆಟಲ್ಲಿರೋದು 20ರಲ್ಲಿ -1. ಈ ಪ್ಲಸ್ಸು ಮೈನಸ್ರಿಂದ ಕಳಿತೀರಿ, ಕಳೆದ್ರೆ ಎಷ್ಟಾಗುತ್ತೆ? 19 ಇಂಟು -5 ಇದೆ. ಈಗ ಗುಣಿಸೋಣ. 253 ಹಾಗೆ ಬರಿತೀನಿ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 19 95 ಆಗುತ್ತೆ. ಇವೆರಡನ್ನು 253ರಲ್ಲಿ 95ಅನ್ನು ಕಳೆದ್ರೆ A20ನೇ ಪದ ಎಷ್ಟಾಗುತ್ತೆ? 158 ಆಗುತ್ತೆ. ಹಾಗಾದರೆ ಕೊನೆಯಿಂದ ಆರಂಭಿಸಿ 20ನೇ ಪದ 158 ಆಗಿರುತ್ತದೆ. ಗೊತ್ತಾಯ್ತಲ್ಲ? ಈ ರೀತಿಯಾಗಿ ನಾವು ಕೊನೆಯ ಪದವನ್ನು ನಾವು ಕೊನೆಯಿಂದ ಆರಂಭಿಸಿ 20ನೇ ಪದವನ್ನು ನಾವು ಕಂಡುಹಿಡಿಯಬಹುದಾಗಿದೆ. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕ ಈ ರೀತಿಯಾಗಿದೆ. 18ನೇ ಲೆಕ್ಕ. ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಮತ್ತು 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಮೊದಲನೇದೇನಾಗಿದೆ? 4ನೇ ಪದ ಮತ್ತು 8ನೇ ಪದ ಹೇಗೆ ಬರಿಬೋದು? A4 4ನೇ ಪದ ಪ್ಲಸ್ ಅದರ ಮೊತ್ತ ಅಂತೇಳಿದ್ದಾನೆ. 4 ಮತ್ತು 8ನೇ ಪದಗಳ ಮೊತ್ತ 4ನೇ ಪದ ಮತ್ತು 8ನೇ ಪದ A8 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 24 ಆಗುತ್ತೆ. ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾನೆ. 6ನೇ ಪದ A6 ಪ್ಲಸ್ A10 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 44 ಆಗುತ್ತೆ.
ಇದನ್ನು ಸರಳ ರೂಪಕ್ಕೆ ತರೋಣ. A4 ಹೇಗೆ ಬರಿಬೋದು, A+3D ಅಂತ ಬರಿಬೋದು. ಪ್ಲಸ್ ಇದನ್ನು ಹೇಗೆ ಬರಿಬೋದು, A8 A+7D, ಯಾಕೆಂದರೆ ಹಿಂದಿನ ಲೆಕ್ಕದಲ್ಲೆಲ್ಲ ಕಲ್ತಿದ್ರಿ ಎಂಟಿದ್ರೆ ಇಲ್ಲಿ ಒಂದಾಗುತ್ತೆ, ಯಾಕೆಂದರೆ n-1 ಅಂದರೆ n ಅಂದರೆ 8, 8ರಲ್ಲಿ 1 ಹೋದರೆ 7, ಇಲ್ಲಿ 24 ಆಗುತ್ತೆ. ಇಲ್ಲೊಂದು A ಇದೆ, ಇಲ್ಲೊಂದು A ಇದೆ, ಹಾಗಾದರೆ 2A ಪ್ಲಸ್ ಇಲ್ಲಿ 3D ಪ್ಲಸ್ 7D, ಅಲ್ಲಿಗೆ 10D = 24 ಆಗುತ್ತೆ. ನೋಡಿರಿ, ಇದರಲ್ಲಿ 2 ಸಾಮಾನ್ಯವಾಗಿದೆ ಎಲ್ಲ ಟರ್ಮ್ಸಲ್ಲೂ, ಆದ್ದರಿಂದ ಇದನ್ನು 2ರಿಂದ ಭಾಗಿಸೋಣ. ಇದನ್ನು ಡಿವೈಡೆಡ್ ಬೈ 2, 2ರಿಂದ ಭಾಗಿಸಿದ್ರೆ ಏನಾಗುತ್ತೆ ನೋಡಿರಿ, ಇಲ್ಲಿ 2 2 ಕ್ಯಾನ್ಸಲ್ ಆಗಿ A ಆಗುತ್ತೆ, ಪ್ಲಸ್ ಈ ಟರ್ಮಲ್ಲಿ 2 ಹೋದರೆ 2 5 10, 5D ಆಗುತ್ತೆ. ಇಲ್ಲಿ 2 1 2 2 12 ಆಗುತ್ತೆ. ಇದನ್ನು ನಾವು ಸಮೀಕರಣ 1 ಅಂತ ಕರೆಯೋಣ. ಅದೇ ರೀತಿ ಇದನ್ನು A6ನೇ ಪದ ಪ್ಲಸ್ 10ನೇ ಪದ = 44 ಇದೆ. ಇದನ್ನು ಸುಲಭ ರೂಪಕ್ಕೆ ತರೋಣ. A6 ಅಂದರೆ ಹೇಗೆ ಬರಿಬೋದು, A+5D ಅಂತ ಬರಿಬೋದು. ಪ್ಲಸ್ A10 ಹೇಗೆ ಬರಿಬೋದು, A+9D = 44 ಆಗುತ್ತೆ. ಇಲ್ಲೊಂದು A, ಇಲ್ಲೊಂದು A, 2A ಆಗುತ್ತೆ. ಪ್ಲಸ್ ಇಲ್ಲಿ 5D ಇದೆ, ಇಲ್ಲಿ 9D ಇದೆ, ಅದಕ್ಕೆ 14D = 44 ಆಗುತ್ತೆ. 44 ನೋಡ್ರಿ, ಇದರಲ್ಲೂ ಎಲ್ಲ ಸಾಮಾನ್ಯವಾಗಿ 2 ಹೊಂದಿದೆ. ಇಲ್ಲಿ 2A ಇದೆ, ಇಲ್ಲಿ 14D ಇದೆ, 44 ಇವೆಲ್ಲವೂ ಯಾವುದರಿಂದ ಭಾಗ ಆಗ್ತವೆ, 2ರಿಂದ ಭಾಗ ಆಗ್ತವೆ. ಆದ್ದರಿಂದ ಇದನ್ನು ಡಿವೈಡೆಡ್ ಬೈ 2 ಮಾಡೋಣ. ಇದನ್ನು ಮಾಡಿದರೆ ಏನಾಗುತ್ತೆ, ಇಲ್ಲಿ A ಪ್ಲಸ್ 2 7 14 7D ಪ್ಲಸ್ 2 2 4 2 2 4. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ನೋಡಿ, ಒಂದು ಸಮೀಕರಣ 1 ಮತ್ತು ಸಮೀಕರಣ 2 ನೋಡಿದರೆ ಇವೆರಡು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳಾಗಿದ್ದಾವೆ. ಇದನ್ನು ಈಗ ಸರಳ ರೂಪಕ್ಕೆ ತಂದರೆ 1 - 2, 1 ಮತ್ತು 2 ಸಮೀಕರಣಗಳನ್ನು ಕಳೆಯೋಣ. ಕಳೆದ್ರೆ A+5D = 12 ಆಗಿರುತ್ತೆ. ಇಲ್ಲಿ A+7D = 22 ಆಗುತ್ತೆ. ಕಳೆಯುವಾಗ ಚಿಹ್ನೆ ಚೇಂಜ್ ಆಗುತ್ತೆ. ಇದು ಪ್ಲಸ್ ಇದ್ದರೆ ಮೈನಸ್, ಇದ್ರದ್ದು ಪ್ಲಸ್ ಇದೆ ಮೈನಸ್, ಇದ್ರದ್ದು ಮೈನಸ್ ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ -7Dನಲ್ಲಿ 5D ಹೋದರೆ ಅಲ್ಲಿಗೆ -2D ಆಗುತ್ತೆ. ಇಲ್ಲಿ 22ರಲ್ಲಿ ನಾವು ಎಷ್ಟು ಕಳೆಯಬೇಕು, 12ನ್ನು ಕಳೆದ್ರೆ 22ರಲ್ಲಿ 12 ಹೋದರೆ ನಿಮಗೆ ಎಷ್ಟು ಉಳಿಯುತ್ತೆ, ಅಲ್ಲಿಗೆ 10 ಉಳಿಯುತ್ತೆ. -10, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, -10 ಆಗುತ್ತೆ. D = -10/-2 ಇಂಟು ಇರೋದ್ರಿಂದ ಛೇದಕ್ಕೆ ಹೋಗುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್, 2 5 10, ಅಲ್ಲಿಗೆ D = 5 ಆಯಿತು. ಸಾಮಾನ್ಯ ವ್ಯತ್ಯಾಸ 5 ಆಯಿತು. ನಮಗೆ ಗೊತ್ತಿದೆ ಈ ಡಿಯನ್ನು ಇಲ್ಲ ಸಮೀಕರಣ 1 ಅಥವಾ ಸಮೀಕರಣ 2ರಲ್ಲಿ ಆದೇಶಿಸಿದರೆ ನಮಗೇನು ಬರುತ್ತೆ, ಎಯ ಬೆಲೆ ಗೊತ್ತಾಗುತ್ತೆ. D = 5 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ, ಸಮೀಕರಣ 1 ಏನಿದೆ ನೋಡ್ರಿ, A+5D = 12 ಇದೆ. A+5D ಅಂದರೆ ಏನಾಗ್ತೀನಿ, 5 = 12 ಆಗುತ್ತೆ. A+5 25 = 12 ಆಗುತ್ತೆ. 25 ಈಕ್ವಲ್ಸಿಂದ ಆ ಕಡೆ ತಗೊಂಡೋದ್ರೆ A = 25 ಮೈನಸ್ 25 ಪ್ಲಸ್ 25 ಆ ಕಡೆ ಹೋದ್ರೆ -25 ಪ್ಲಸ್ 12 ಆಗುತ್ತೆ. 25ರಲ್ಲಿ 12 ಹೋದರೆ ಅಲ್ಲಿಗೆ 13 ಆಗುತ್ತೆ, -13. ಮೊದಲನೇ ಪದ ಎಷ್ಟು ಬಂತು, 13 ಆಯಿತು. ನಮಗೇನು ಕಂಡುಹಿಡಿಬೇಕು ನೋಡಿರಿ, ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಹಾಗಾದರೆ ಶ್ರೇಣಿಯ ಮೊದಲ 3 ಪದಗಳು ಈಗ ಬರಿಬೋದಾ, ನಮಗೆ ಗೊತ್ತಿದೆ. ಮೊದಲನೇ ಪದವನ್ನು ಹಾಗೆ ಬರ್ಕೊಂತೀವಿ. ಇದಕ್ಕೆ ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದರೆ ಅದರ ಮುಂದಿನ ಪದ ಬರುತ್ತೆ. 13ಕ್ಕೆ 5ಅನ್ನು ಕೂಡೋದು ಅಂದರೆ +13. ನೋಡಿ ಇಲ್ಲಿ ಬರಿತೀನಿ, -13ಕ್ಕೆ ಏನು ಮಾಡಬೇಕು, +5ಅನ್ನು ಕೂಡಬೇಕು. 5ಅನ್ನು ಕೂಡಬೇಕು ಅಂತಂದರೆ ಇಲ್ಲಿ ಮೈನಸ್ ಪ್ಲಸ್ ಇದೆ ಅಂತ ಏನು ಮಾಡಬೇಕು, ನಾವು ಕಳಿಬೇಕಾಗುತ್ತೆ. ಆವಾಗ 13ರಲ್ಲಿ 5 ಹೋದರೆ ನಮಗೆ ಎಷ್ಟಾಗುತ್ತೆ, -8 ಉಳಿಯುತ್ತೆ, -8.
ಹಾಗಾದರೆ -8 ಏನು ಮಾಡಬೇಕು ಈಗ ಮತ್ತೆ 5 ಕಳಿಬೇಕಾಗುತ್ತೆ. ಅವಾಗ ಏನಾಗುತ್ತೆ -3 ಆಗುತ್ತೆ. ಹಾಗಾದರೆ ಶ್ರೇಣಿಯ 3 ಪದಗಳು -13 -8 ಮತ್ತು -3 ಈ ರೀತಿಯಾಗಿ ನಾವು ಇದನ್ನು ಬಿಡಿಸ್ಬೋದಾಗಿದೆ. ಹಾಗಾದರೆ ಯಾವುದೇ ಶ್ರೇಣಿಯನ್ನು ಪದಗಳನ್ನು ಕಂಡುಹಿಡಿಬೇಕು ಅಂದರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲನೇ ಪದ ಬೇಕೇ ಬೇಕು. ಹಾಗಾದರೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. 19ನೇ ಲೆಕ್ಕ ಈ ರೀತಿಯಾಗಿದೆ. ವಾರ್ಷಿಕ ಸಂಬಳ 5,000 ಮತ್ತು ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಭತ್ಯೆ 200 ಇರುವ ಕೆಲಸಕ್ಕೆ ಸುಬ್ಬುರಾವ್ 1995ರಲ್ಲಿ ಸೇರಿದ್ದರು. ಯಾವ ವರ್ಷದಲ್ಲಿ ಅವರ ಸಂಬಳ 7,000 ರು ಆಗುತ್ತದೆ ಅಂತ ಕೇಳಿದ್ದಾರೆ. ಯಾವ ವರ್ಷ ಅವರ ಸಂಬಳ 7,000 ಆಗುತ್ತೆ ಅಂತೇಳಿ ಕೇಳಿದ್ದಾರೆ. ನೋಡ್ರಿ, ವಾರ್ಷಿಕ ಸಂಬಳ ಹೇಳಿದ್ರೆ 5,000 ಮತ್ತು ಪ್ರತಿ ವರ್ಷಕ್ಕೆ ಏನಾಗ್ತಾ ಹೋಗುತ್ತೆ, 200 ರೂಪಾಯಿ ಜಾಸ್ತಿ ಆಗುತ್ತೆ. ಮೊದಲನೇ ವರ್ಷ 5,000 ಇದ್ದರೆ ಎರಡನೇ ವರ್ಷದಲ್ಲಿ 5,200 ಆಗುತ್ತೆ. ಇನ್ನು ಮುಂದಿನ ವರ್ಷದಲ್ಲಿ 5,400, 5,600 ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದರೆ ಯಾವುದೋ ಒಂದು ವರ್ಷದಲ್ಲಿ ಎಷ್ಟಾಗುತ್ತೆ, 7,000 ಆಗುತ್ತೆ. ಹಾಗಾದರೆ ಎಷ್ಟು ವರ್ಷಗಳ ನಂತರ ಅವರ ಸಂಬಳ, ಯಾವ ವರ್ಷದಲ್ಲಿ ಅವರ ಸಂಬಳ 7,000 ಆಗಿರುತ್ತೆ ಅಂತೇಳಿ ಕಂಡುಹಿಡಿದೇ ಕೇಳಿದಾನೆ. ಇದು ಸಮಾಂತರ ಶ್ರೇಣಿಯಲ್ಲಿದೆ ಇವ್ರು ಕೊಟ್ಟಿರೋಂಥದ್ದು. ಹಾಗಾದರೆ ಸಮಾಂತರ ಶ್ರೇಣಿಯ ಪದಗಳು ಹೇಗೆ ಬರ್ಕೋಬೋದು? ಸಮಾಂತರ ಶ್ರೇಣಿಯ ಪದಗಳು ಈ ರೀತಿಯಾಗಿದ್ದಾವೆ. ಯಾವ ರೀತಿಯಾಗಿದ್ದಾವೆ? ಸಮಾಂತರ ಶ್ರೇಣಿಯ ಪದಗಳು 5,000 ಮೊದಲನೇದು. ಇದಕ್ಕೆ ಏನು ಮಾಡ್ತಾರೆ, ಮುಂದಿನ ವರ್ಷಕ್ಕೆ ಏನಾಗುತ್ತೆ, 200 ಸೇರ್ಕೊಳ್ಳುತ್ತೆ, ಅಲ್ಲಿಗೆ 5,200. ಇದಕ್ಕೆ ಮತ್ತೆ ಮುಂದಿನ ವರ್ಷಕ್ಕೆ 200 ಸೇರ್ಕೊಳ್ಳುತ್ತೆ, ಅಲ್ಲಿಗೆ 5,400. ಹೀಗೆ ಆಗ್ತಾ ಹೋದರೆ ಯಾವುದೋ ಒಂದು ವರ್ಷದಲ್ಲಿ ಎಷ್ಟೋ ವರ್ಷಗಳ ನಂತರ ಎಷ್ಟಾಗುತ್ತೆ ಅಂದರೆ ಅವ್ರದ್ದು ಸ್ಯಾಲ್ರಿ 7,000 ಆಗುತ್ತೆ. ಹಾಗಾದರೆ ಎಷ್ಟು ವರ್ಷಗಳ ನಂತರ 7,000 ಆಗುತ್ತೆ ಅಂತ ಕೇಳಿದರೆ, ಸೇರಿದ ಎಷ್ಟು ವರ್ಷಗಳ ನಂತರ ಈಗ ಕಂಡುಹಿಡಿಯೋಣ. ಇದನ್ನು ಎನ್ನನ್ನು ಕಂಡುಹಿಡಿದ್ರೆ ನಿಮಗೆ ಯಾವ ವರ್ಷ ಅಂತ ಗೊತ್ತಾಗುತ್ತೆ. ಮೊದಲನೇ ಪದವನ್ನು ಕೊಟ್ಟಿದರೆ ಎಷ್ಟು, 5,000. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೋದು. 5,200ರಲ್ಲಿ 5,000 ಹೋದರೆ ಮೊದಲನೇ ಪದ ಮತ್ತು ಎರಡನೇ ಪದ ಮೈನಸ್ ಮೊದಲನೇ ಪದವನ್ನು ಕಳೆದ್ರೆ ಅಲ್ಲಿಗೆ 200 ಬರುತ್ತೆ. ನಿಮಗೆ ಗೊತ್ತಿದೆ, 5,200ರಲ್ಲಿ 5,000 ಕಳೆದ್ರೆ 200 ಬರುತ್ತೆ. ಮತ್ತು ಏನನ್ನು ಕಂಡುಹಿಡಿಬೇಕು, ಎನ್ ಕಂಡುಹಿಡಿಬೇಕು, ಪದಗಳ ಸಂಖ್ಯೆ ಅಂದರೆ 7,000 ಎಷ್ಟಕ್ಕೆ ಬರುತ್ತೆ ಅಂತ. ಎನ್ ಕೊಟ್ಟಿದ್ದಾರೆ, ಕೊನೆಯ ಪದ 7,000 ಆಗಿದೆ. ಏನು ಕಂಡುಹಿಡಿಬೇಕು, ಎನ್ನನ್ನು ಕಂಡುಹಿಡಿಬೇಕು. ನಮಗೆ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. ಎನ್ = a + n - 1 × d. ಎನ್ ಅಂದರೆ ಎಷ್ಟಿದೆ, 7,000 = a ಅಂದರೆ 5,000 ಪ್ಲಸ್ ಎನ್ ಅಂದರೆ ಕಂಡುಹಿಡಿಬೇಕು, n - 1 × d ಅಂದರೆ ಎಷ್ಟಿದೆ, 200 ಇದೆ. 5,000 ಈಕ್ವಲ್ಸಿಂದ ಈ ಕಡೆ ತಾಳೋಣ. 7,000 - 5,000 = n - 1 × 200 ಆಗುತ್ತೆ. ಇವೆರಡರಲ್ಲಿ ಕಳೆದ್ರೆ 7,000ದಲ್ಲಿ 5,000 ಹೋದರೆ ಎಷ್ಟಾಗುತ್ತೆ, 2,000 ಉಳಿಯುತ್ತೆ. n - 1 × 200 ಆಗುತ್ತೆ. 200ನ್ನು ಛೇದಕ್ಕೆ ಕಳಿಸಿದರೆ ಇಂಟು ಇರೋದ್ರಿಂದ ಛೇದಕ್ಕೆ ಬಂದರೆ 2,000 / 200 n - 1 ಆಗುತ್ತೆ. ಇಲ್ಲಿ 2 0, ಇಲ್ಲಿ 2 0, 2 1 2 10. ಹಾಗಾದರೆ n - 1 10 ಉಳಿಯುತ್ತಿಲ್ಲಿ. 10 n - 1 ಆದರೂ ಬರಿಬೋದು. n - 1 10 -1 ಆ ಕಡೆ ತಗೊಂಡೋದ್ರೆ n = 10 ಪ್ಲಸ್ 1 ಆಗುತ್ತೆ. n = ಎಷ್ಟಾಯಿತು, 11. ಹಾಗಾದರೆ 11 ವರ್ಷದ ನಂತರ ಸೇರಿದ ಯಾವ ವರ್ಷದಲ್ಲಿ 11 ವರ್ಷಗಳ ನಂತರ ಅವರ ಸ್ಯಾಲ್ರಿ ಎಷ್ಟಾಗಿರುತ್ತೆ, 7,000 ಆಗಿರುತ್ತೆ. ಹಾಗಾದರೆ ಯಾವ ವರ್ಷ ಅಂತ ಕೇಳಿದರೆ, ಯಾವ ವರ್ಷ ಬಂದ್ಬಿಟ್ಟು ನೋಡ್ರಿ, ಸೇರಿದ್ದು ಯಾವ ವರ್ಷದಲ್ಲಿ ಅವರು 1995ರಲ್ಲಿ. ಇದಕ್ಕೆ 11ನ್ನು ಕೂಡಿದ್ರೆ 11 ವರ್ಷಗಳ ನಂತರ ಆಗುತ್ತೆ. 11ನ್ನು ಕೂಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 2,006 ಬರುತ್ತೆ. ಹಾಗಾದರೆ 2,006ಕ್ಕೆ ಇವರ ಸ್ಯಾಲ್ರಿ ಎಷ್ಟಾಗಿರುತ್ತೆ, 7,000 ಆಗಿರುತ್ತೆ. ಈ ರೀತಿಯಾಗಿ ಈ ಲೆಕ್ಕವನ್ನು ನಾವು ಬಿಡಿಸ್ಬೋದಾಗಿದೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಲೆಕ್ಕಗಳನ್ನು